ಬೆಳಗಾವಿಯಲ್ಲಿ ಒಂದು ಬೃಹತ್ ಗಾತ್ರದ ಹೆಬ್ಬಾವು ಪತ್ತೆಯಾಗಿದೆ. ರಾಮದುರ್ಗ ತಾಲೂಕಿನ ಕಡ್ಲೆಕೊಪ್ಪ ಗ್ರಾಮದಲ್ಲಿ ಇದ್ದಕ್ಕಿದ್ದಂತೆ ಒಂದು ಭಾರಿ ಗಾತ್ರದ ಹೆಬ್ಬಾವು ಕಾಣಿಸಿಕೊಳ್ತು. ಹೆಬ್ಬಾವನ್ನ ನೋಡ್ತಾ ಇದ್ದಂತೆ ಗ್ರಾಮಸ್ಥರು ಒಂದು ಕ್ಷಣ ಬೆಚ್ಚಿಬಿದ್ರು. ಹೆಬ್ಬಾವನ್ನ ಕಂಡ ಕೂಡಲೇ 112ಗೆ ಕರೆ ಮಾಡಿದ್ರು ಸ್ಥಳೀಯರು. ಇನ್ನು ಸ್ಥಳಕ್ಕೆ ದೌಡಾಯಿಸಿ ಬಂದಂತಹ ಸಿಬ್ಬಂದಿಗಳು ಹೆಬ್ಬಾವನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ನಂತರ ಸುರಕ್ಷಿತ ಸ್ಥಳಕ್ಕೆ ಹೆಬ್ಬಾವನ್ನ ಪೊಲೀಸ್ ಅಧಿಕಾರಿಗಳು ಬಿಟ್ಟಿದ್ದಾರೆ. ರಾಮದುರ್ಗ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಬ್ಬ ಹಿಡ್ಕೊಂಡ್ ಬಂದಿವಿ ರಾಮದುರ್ಗ ತಾಲೂಕಿನ ಕಡ್ಲಿಕೊಪ್ಪದಾಗ. ಇದು ಹೆಬ್ಬಾವ ಇಂಗ್ಲೀಷ್ ಒಳಗೆ ಇದಕ್ಕೆ ಪೈಥೋನ್ ಅಂತಾರ. ಇದು 15 ಫೂಟ್ ತನ ಉದ್ದಾಗುತ್ತಾ ಮತ್ತು 45 kg ತನ ತೂಕ ಆಗುತ್ತಿದೆ. ಇದರ ಜೀವಿತಾವಧಿ 36 ವರ್ಷ ಬದುಕ್ತೈತೆ. ಇದು 20 ರಿಂದ 30 ತತ್ತಿ ಇಡ್ತೈತಿ. ಒಂದ್ಸಲ ತತ್ತಿ ಇಟ್ಟಂದ್ರೆ ಅದ ಮರಿ ತೆಗಿಬೇಕಾದ್ರೆ 90 ದಿನ ಬೇಕಾಗ್ತೈತಿ. ಆ 90 ದಿನದವರೆಗೂ ಇದು ತತ್ತಿ ಬಿಟ್ಟ ಎಲ್ಲೂ ಹೋಗಂಗಿಲ್ಲ. ಬೇರೆ ಹಾವುಗಳ ತತ್ತಿ ಹಾಕಿ ಹೋಗಿಬಿಡ್ತಾವ. ಆದರೆ ಇದು ಹೆಬ್ಬ ಐತಲ್ಲ, ತತ್ತಿ ಹಾಕ್ತಂದ್ರೆ ಅದು ಮರಿ ಆಗೋವರೆಗೂ ಅಲ್ಲೇ ಇರ್ತೈತಿ. ಇದೇನಪ್ಪ ಅಂದ್ರೆ ರಾತ್ರಿ ಹೊತ್ತಿನಾಗ ಜಾಸ್ತಿ ಅಡ್ಡಾಡ್ತೈತಿ. ಇದು ಮಾಂಸಾಹಾರಿ ಅಂದ್ರೆ ರಾತ್ರಿ ಹೊತ್ತು ಬೇಟೆ ಆಡಿ. ಇದು ಯಾವ ಥರ ಬೇಟೆ ಆಡ್ತೈತಪ್ಪ ಅಂದ್ರೆ ಸುತ್ತಾಕ್ತೈತಿ. ಸುತ್ತಾಕಿ ಒಬ್ಬ ಮನುಷ್ಯ ಹೆಂಗೆ ನೇಣು ಹಾಕೋದನ್ನ ಸಾಯ್ತಾನಲ್ಲ, ಆ ಥರ ನೇಣು ಹಾಕಿ ಕೊಂದ್ಗಿಸಿಂದ ಆಮೇಲೆ ನುಂಗ್ತೈತಿ. ಇದು ವಿಷಕಾರಿ ಅಲ್ಲ, ಇದ್ರ ಹಲ್ಲ ಭಾಳ ಸ್ಟ್ರಾಂಗ್ ಇರ್ತಾವ. ಗಂಡ ಒಳಗೆ ಇದಕ್ಕೆ ಹೆಬ್ಬಾವ್ ಅಂತಾರ. ಮತ್ತು ಇದು ಒಂದು ವರ್ಷಕ್ಕೊಂದ್ಸಲ ಮೊಟ್ಟೆ ಇಡ್ತೈತಿ. ಒಂದ್ಸಲ ಇಡ್ತಂದ್ರೆ 20 ರಿಂದ 30 ಮೊಟ್ಟೆ ಇಡ್ತೈತಿ ಒಂದು ವರ್ಷಕ್ಕೊಂದ್ಸಲ. ಮತ್ತು ಇದು 3 ತಿಂಗಳಿಗೊಂದ್ಸಲ ಪೊರಿ ಬಿಡ್ತೈತಿ. ಹೆಬ್ಬಾವ್ ಬಗ್ಗೆ ಇಷ್ಟು ಮಾಹಿತಿ. ಎಲ್ರಿಗೂ ನಮಸ್ಕಾರ. ಈಗ ಒಂದು ಹೆಬ್ಬಾವ್ ಹಿಡ್ಕೊಂಡ್ ಬಂದಿವಿ ರಾಮದುರ್ಗ ತಾಲೂಕಿನ ಕಡ್ಲಿಕೊಪ್ಪದಾಗ. ಇದು ಹೆಬ್ಬಾವ